ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇವತ್ತೇ ನಾನು ಫಸ್ಟ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ಲ ಎಕ್ಸಾಮ್ಸ್ ಮುಗಿದ್ಮೇಲೆ ಇವತ್ತೇ ನಾನು ವ್ಲಾಗ್ಗೆ ಬಂದಿರೋದು. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯುಗಾದಿ ಹಬ್ಬ ಅಂತಂದರೆ ನಾವು ಅಪ್ಪನ ಕೇಳೋದಕ್ಕೇನೋ ವಸಂತ ಕಾಲ ಅಂತ ಹೇಳಿದ್ರು. ಆ್ಯಂಡ್ ಸಿಹಿ ಕಹಿ ಎಲ್ಲರ ಜೀವನದಲ್ಲೂ ಇರಲಿ. ಕಹಿ ಜೊತೆಗೆ ಸಿಹಿ ಕೂಡ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತು ಕಂಟೆಂಟ್ ಇದೆ ಇವತ್ತು. ಆಮೇಲೆ ಹೋಗ್ತಾ ಹೇಳ್ತೀನಿ. ಸೊ ಫಸ್ಟು ನಾನು ವ್ಲಾಗ್ ಮಾಡಬೇಕಂದ್ರೆ ಒಂದು ಟಕ್ ಅಂತ ಟ್ರಾನ್ಸಿಷನ್ ಕೊಡ್ತೀನಿ. ಟ್ರಾನ್ಸಿಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಗೈಸ್, ಟ್ರಾನ್ಸಿಷನ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಇವತ್ತು ಇನ್ನೊಬ್ಬರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಮತ್ತೆ ವ್ಲಾಗ್ಗೆ ಬಂದಿದ್ದಾನೆ. ಮತ್ತೆ ಇಬ್ಬರು ಸೇರ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ದಿನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಕಮೆಂಟಲ್ಲಿ ಥ್ಯಾಂಕ್ ಯು. ಬೆಲ್ಲ ತಿನ್ನಿ, ಚೆನ್ನಾಗಿರಿ ಇವತ್ತು. ಆ್ಯಂಡ್ ಇಬ್ಬರು ಕೂಡ ಡೈಲಿ ವ್ಲಾಗ್ ಬಿಡ್ತೀವಿ. ಹೇಗೆ ಬಿಡ್ತೀವಿ ಅಂದರೆ ಅವನು ಮಾಡ್ತಾನೆ, ನಾನು ಮಾಡ್ತೀನಿ, ಕಂಬೈನ್ ಮಾಡಿ ಒಂದೇ ವ್ಲಾಗಾಗಿ ಬಿಡ್ತೀವಿ. ಸೊ ಹೊಸದಾಗಿ ಏನೋ ಒಂಥರ ಕಾಂಪೌಂಡ್ ವ್ಲಾಗ್ ಥರ ಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ. ನಮ್ಮ ಬ್ರೋನ ಮೀಟ್ ಮಾಡಿ. ಬ್ರೋ ಹಾಯ್ ಹೇಳಿ ಬ್ರೋ. ನಮ್ಮ ಬ್ರೋ ಯಶವಂತ್ ಅಂದ್ಬಿಟ್ಟು. ಏನಾದರೂ ಮಾತಾಡ್ತೀಯ ಬ್ರೋ? ಈಗ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ನಮ್ಮ ಬ್ರೋ ಬೇವು ಬೆಲ್ಲ ಅನ್ನಕ್ಕೆ ಹೋಗಿ ಎಳ್ಳು ಬೆಲ್ಲ ಅಂತವ್ರೆ. ಬ್ರೋ ಬೇವು ಬೆಲ್ಲ ತಿನ್ನೋದು ಇವಾಗ, ಎಳ್ಳು ಬೆಲ್ಲ ಅಲ್ಲ. ನಮ್ಮ ಇನ್ನೊಬ್ಬ ಇದ್ದಾನ, ಬರೋದಮ್ಮ. ಹೇಳ ಇವತ್ತೇನು ವಿಶೇಷ? ವಿಶ್ ಮಾಡು. ಇವತ್ತು ಎಲ್ರಿಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಸ್ವಲ್ಪ ಕನ್ನಡ ಬರಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಮಾತಾಡ್ತಾನೆ, ಆಯಿತಾ? ಗಾಯ್ಸ್, ಎಕ್ಸಾಮ್ ಹೆಂಗೋ ಮುಗೀತು. ಸೊ ಎಕ್ಸಾಮ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾನೆ ನೋಡಿ ನಮ್ಮ ಹರ್ಷ. ಗೈಸ್, ಚೆನ್ನಾಗಿ ಓದಿದ್ರಿ, ಎಲ್ಲ ಚೆನ್ನಾಗಿ ಬರ್ದಿದ್ದೀರಿ. ಈಸಿ ಇರುತ್ತೆ ಅಂದ್ಕೊಂಡೋದ್ರಿ, ಅದೇ ಸ್ವಲ್ಪ ಕಷ್ಟನೂ ಇತ್ತು, ಈಸಿನೂ ಇತ್ತು ಒಂದೊಂದು ಸಬ್ಜೆಕ್ಟ್ಸು. ಓಕೆ, ಚೆನ್ನಾಗಿ ಮಾಡಿದ್ದೀರಿ. ನಮ್ದು ಹೇಗಾಗೋಯ್ತು ಅಂದರೆ ಎಕ್ಸಾಮ್ ಇರೋದ್ರಿಂದ ನಾವು ಯಾರೂ ವ್ಲಾಗ್ ಮಾಡಿಲ್ಲ. ಇನ್ಮೇಲೆ ಮಾಡ್ತೀರಿ ಗಾಯ್ಸ್. ಎಕ್ಸಾಮು ಹೇಗಿರುತ್ತೆ, UPSC ಲೆವೆಲ್ಗಿರುತ್ತೆ ಅಂತ ನಾವು ಪ್ರಿಪೇರ್ ಆಗಿ ಹೋದರೆ ಒಂದು ಪೇಪರ್ ಇತ್ತು, ಮೆನ್ಷನ್ ಮಾಡೋದು ಬೇಡ, LKG ಪೇಪರ್ಗಿಂತ LKG ಮಕ್ಕಳು ಬರೀಬೋದು ಅಂತ ಪೇಪರ್ ಕೊಟ್ಬಿಟ್ಟಿದ್ರು. ತುಂಬ ಬೇಜಾರಾಗೋಯ್ತು. ಅದರಲ್ಲಿ ತುಂಬ ನಂಬಿಕೆ ಇತ್ತು, ಏನೋ ಒಂದು ಮಾಡಿದ್ರೆ ಇದರಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೋದು, ಮಾರ್ಕ್ಸಲ್ಲಿ ವೇರಿಯೇಷನ್ ಕೊಡುತ್ತೆ ಅಂದರೆ ಅದನ್ನೇ ಈಸಿಯಾಗಿ ಕೊಟ್ಬಿಟ್ಟು ಅವ್ರ ಪೇಪರು. ಎಸ್ ಗಾಯ್ಸ್, ಪರವಾಗಿಲ್ಲ, ಏನೋ ನೋಡೋಣ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ರಿಸಲ್ಟ್ ದಿನ ಅಂತೂ ಮಸ್ತ್ ವ್ಲಾಗ್ ಬಿಡ್ತೀನಿ. ಸೊ ಎಕ್ಸ್ಪೆಕ್ಟೆಡ್ ರಿಸಲ್ಟ್, ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ರಿಸಲ್ಟ್ ಚೆನ್ನಾಗಿ ಬಂದರೆ ಅಂತೂ ವ್ಲಾಗ್ ಅವತ್ತು ಹಬ್ಬನೇ ಅಂದ್ಕೊಳ್ಳಿ. ನೋಡೋಣ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ನನ್ನ ಎಕ್ಸ್ಪ್ರೆಷನ್ ನೋಡಿ, ನಾನು ಎಕ್ಸ್ಪೆಕ್ಟೆಡ್ ರಿಸಲ್ಟಾ ಅಲ್ವಾ ಅಂದ್ಬಿಟ್ಟು. ಏನಂತೀಯ? ಕಾಲೇಜ್ಗೆ ಹೋಗ್ತೀವಿ, ಇವತ್ತು ಕಾಲೇಜ್ಗೆ ಹೋಗಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಸೊ ಫಸ್ಟು ಪ್ರಿನ್ಸಿಪಾಲ್ ಸರ್ನ ಪರ್ಮಿಷನ್ ಕೇಳ್ತೀವಿ. ವಿಡಿಯೋ ಮಾಡ್ಬೋದು ಅಂದರೆ ಮಾಡೋದು. ಕ್ಲಾಸ್ ರೂಮಲ್ಲೆಲ್ಲ ಏನು ಮಾಡಲ್ಲ ಗೈಸ್, ಕಾಲೇಜ್ ಹತ್ರ ಟೀಚರ್ಸ್ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದು, ಒಂದು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್. ಗೈಸ್, ಹಿಂಗೊಂದು ಮಾಡಿ ಫೋಟೋಶೂಟ್ ಮುಗೀತು. ಮುಗಿಸ್ಕೊಂಡು ಇವಾಗ ಕೆಳಗಡೆ ಬಂದಿದ್ದೀವಿ. ಹೋಗ್ತಲ್ಲ ನಾವು ಎಡಿಟಿಂಗ್ ಮಾಡೋದಿರೋದು. ಸೊ ಫೋಟೋಗ್ರಾಫರ್ ಹೆಸ್ರು ಹೇಳ್ಬೇಕಂತೆ, ಇವನೇ ಆ ಫೋಟೋಗ್ರಾಫರ್. ನೋಡಿ ಚೆನ್ನಾಗಿ ತೆಗ್ದ ಆ ಫೋಟೋಸು. ಇನ್ಸ್ಟಾಲ್ ಹಾಕ್ತೀನಿ. ಅಕಸ್ಮಾತ್ ಯಾವುದಾದ್ರೂ ವೀಡಿಯೋ ಮಾಡಿದ್ರೆ, ಎಡಿಟ್ ಮಾಡಿದ್ರೆ ಅದನ್ನು ಶಾರ್ಟ್ಸ್ಗಾಗಿರ್ತೀನಿ ನೋಡಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಎಡಿಟ್ ಮಾಡಿ ಹಾಕ್ತೀವಿ, ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು.